ಹಲೋ ಹಾಯ್, ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಆರ್ಯನ್ ಮೋಟೋ ವ್ಲಾಗ್ಸ್. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ಡಾಲಿನ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ನೆಕ್ಸ್ಟು ಬರೋವಂಥ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ. ಆ ಪ್ರಾಮಿಸ್ನ ಪೂರ್ತಿ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಇವತ್ತು ಡಾಲಿನ ಯಾವ ರೀತಿಯಲ್ಲಿ ಮಾಡಿಫೈ ಮಾಡಿದ್ದೀವಿ, ಯಾವ ಥರ ಇದೆ, ಔಟ್ಲುಕ್ ಯಾವ ಥರ ಕಾಣಿಸುತ್ತೆ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲರೂ ಖಾಲಿ ಜಾಗ ಇದ್ದರೆ ನಿಲ್ಲಿಸ್ಬಿಟ್ಟು ಪೂರ್ತಿ ಗಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ. ಬನ್ನಿ ಅಂಗಲಿಗೆ ಸ್ವಲ್ಪ ಮುಂದೆ ಸಿಗೋಣ. ಖಾಲಿ ಜಾಗ ಅಂತೂ ಎಲ್ಲೂ ಸಿಗ್ತಾಯಿಲ್ಲ. ಇಲ್ಲೇ ಎಲ್ಲರೂ ಒಂದು ಕಡೆ ಹಾಕೋತೀನಿ, ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಇದೆ ಅಂತ. ಸ್ನೇಹಿತರೆ, ಕೊನೆಗೂ ಒಂದು ಪ್ಲೇಸ್ ಸಿಕ್ತು, ಒಂದು ಸ್ವಲ್ಪ ಖಾಲಿ ರೋಡು. ನೋಡಿ, ಡಾಲಿದು ಫ್ರಂಟ್ ಲುಕ್ಕು ಹಿಂಗೆ ಕಾಣಿಸುತ್ತೆ ಗುರು, ಯಾವ ಥರ ಇದೆ ನೋಡಿ. ಹೀಗೆ ಮತ್ತು ಸೈಡಿಂದ ನೋಡಿ ತೋರಿಸ್ತೀನಿ, ಈ ಥರ. ಬ್ಯಾಕ್ ಲುಕ್ಕು ನೋಡ್ರಿ ಹೆಂಗೆ ಕಾಣಿಸುತ್ತೆ. ಸೆಕ್ಸಾಗಿ ಕಾಣಿಸುತ್ತಲ್ವಾ? ಲುಕ್ಕೇ ಚೇಂಜ್ ಆಗೋಯ್ತು ಡಾಲಿದು. ಈ ಥರ ಇದೆ. ಇದರಲ್ಲಿ ಮೇಯ್ನಾಗಿ ಏನಪ್ಪ ಅಂತಂದರೆ ನಾನು ಚೇಂಜ್ ಮಾಡಿದ್ದು ನೋಡಿರಿ, ವಿಂಡ್ಶೀಲ್ಡ್ ಇದೇನಿದೆ, ಇದು ಆ್ಯಕ್ಚುಲಿ ಹಳೇ ಡಾಮಿನರ್ ಏನಿದೆ ಅದ್ರದ್ದು ವಿಂಡ್ಶೀಲ್ಡ್ ಇದು. ನಮ್ಮದು ಆ್ಯಕ್ಚುಲಿ 24 ಮಾಡಲ್ ಅಲ್ವಾ ಇದು. 24 ಮಾಡಲ್ದಲ್ಲೇ ಸ್ಟಾಕ್ದು ಉದ್ದ ಬರುತ್ತೆ ವಿಂಡ್ಶೀಲ್ಡು, ವಿತ್ ನಂಬರ್ ಪ್ಲೇಟು ಹಂಗೆ ಇದೆ. ಆ್ಯಕ್ಚುಲಿ ನಂಬರ್ ಪ್ಲೇಟ್ ಇಲ್ಲಿ ಕುತ್ಕೋತಾ ಇರಲಿಲ್ಲ, ಇದು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ಇಲ್ಲಿ ಕೂಡಿಸಿರೋದು. ಇದು ಚಿಕ್ಕದು ವಿಂಡ್ಶೀಲ್ಡು. ಮೇಯ್ನಾಗಿ ಇದು ಚೇಂಜ್ ಆಗಿನೇ ಗಾಡಿ ಲುಕ್ಕೇ ಚೇಂಜ್ ಆಗೋಯ್ತು. ಈ ಥರ ಇದೆ. ಮತ್ತು ಇದು ನೋಡಿ, ಇದು ಲಿವರ್ ಗಾರ್ಡು. ಆ್ಯಕ್ಚುಲಿ ಗ್ರೀನ್ ಕಲರ್ ಬೇಕು ಅಂತ ಎಷ್ಟು ಹುಡುಕ್ದೆ ಗೊತ್ತಾ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಆ್ಯಕ್ಚುಲಿ ರಿಮೈಂಡರ್ ಇತ್ತು ಆನ್ಲೈನಲ್ಲಿ, ಅಮೆಝನ್ದು ಬರುತ್ತೆ ಸ್ಟಾಕು ಅಂತ. ಅದರಲ್ಲಿ ರಿಮೈಂಡರ್ ಹಾಕ್ಕೊಂಡು ಬಂದಿದ್ದ ತಕ್ಷಣ ಬುಕ್ ಮಾಡಿ ತರಿಸ್ಕೊಂಡೆ ಇದನ್ನು. ಈ ಥರ ಇದೆ ಎರಡು ಸೈಡು. ಇದು ಕರೆಕ್ಟಾಗಿ ಆ್ಯಕ್ಚುಲಿ ಮ್ಯಾಚ್ ಆಗುತ್ತೆ ನನ್ನ ಗಾಡಿಗೆ, ಆ ಥರ ಪರ್ಫೆಕ್ಟಾಗಿ ಹುಡುಕಿ ತೊಗೊಂಡಿರೋದು ಇದು. ಇದೊಂದು ಚೇಂಜ್ ಮಾಡ್ತಿದ್ದೀನಿ. ಮತ್ತು ಮೇಯ್ನಾಗಿ ಏನಂತಂದರೆ ಇದು ನೋಡಿ ಹ್ಯಾಂಡಲ್ಲು. ಇದು ಆ್ಯಕ್ಚುಲಿ ಸ್ಟಾಕ್ದು ಏನಂದರೆ ನಿಮಗೆ ಹ್ಯಾಂಡಲ್ ಇನ್ನು ಸ್ವಲ್ಪ ಈ ಥರ ಬರುತ್ತೆ. ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬೆಂಡ್ ಮಾಡಿಬಿಟ್ಟಿನಿ ಮುಂದೆ. ಈ ಥರ ಇದೇನಿದೆ, ಸ್ವಲ್ಪ ಮುಂದೆ ಬೆಂಡ್ ಮಾಡೋದಕ್ಕೆ ಒಂದು ಸ್ವಲ್ಪ ವೈಡ್ ಆ್ಯಂಗಲ್ ಥರ ಕಾಣಿಸುತ್ತೆ ಇದು ಗಾಡಿ ಹೋಗ್ಬೇಕಾದ್ರೆ ರನ್ನಿಂಗಲ್ಲಿ. ಮತ್ತು ಇದು GPS ಮೌಂಟ್ಗೆ ಅಂತ ಮಾಡಿರೋದು ಇದು ಸ್ಟ್ಯಾಂಡು. ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ ಮುಂದೆ ನಂದು ಹಳೇದೇನಿತ್ತಲ್ಲ ಅದರಲ್ಲಿ ಇಲ್ಲಿ ಸ್ಟಾಕಲ್ಲೇ ಕೊಟ್ಬಿಟ್ಟಿದ್ರು ಮೌಂಟ್ ಮಾಡೋಕ್ಕೊಳಕ್ಕೆ. ಬಟ್ ಅದರಲ್ಲಿ ಏನಾಗ್ತಿದೆ ಅಂತಂದರೆ ಮೊಬೈಲ್ ನಾನು ಹಾಕಿದ್ರೆ ಈ ಕಂಪ್ಲೀಟ್ ಡಿಸ್ಪ್ಲೇನ ಕವರ್ ಆಗಿಬಿಡೋದು ಫೋನ್ ಇಕ್ಕಿದ ತಕ್ಷಣ. ಅದಕ್ಕೇ ಅದು ಬೇಡ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಇದನ್ನು ಹಾಕ್ಸಿ ಇದರಲ್ಲಿ ಇವಾಗ ಬೈಕ್ ಮೌಂಟ್ ಮಾಡ್ಕೋಬೇಕು. ಅವಾಗ ಹಾಕಿದ್ರೆ ನಮ್ಗೆ ಪರ್ಫೆಕ್ಟಾಗಿ ಇಲ್ಲಿ ಬರುತ್ತೆ. ಈ ಡಿಸ್ಪ್ಲೇನೂ ಕಾಣಿಸುತ್ತೆ, ಆ ಡಿಸ್ಪ್ಲೇನೂ ಕಾಣಿಸುತ್ತೆ. ಇದು ಮಧ್ಯದಲ್ಲಿ ಹಿಂಗೆ ಲಾಕ್ ಆಗುತ್ತೆ, ಆ ಥರ. ಇದೊಂದು ಚೇಂಜ್ ಮಾಡಿಸಿದ್ದೀನಿ. ಪ್ಲಸ್ಸು ನನಗೆ ಆ್ಯಕ್ಚುಲಿ ಮೇನ್ ರಿಕ್ವೈರ್ಮೆಂಟ್ ಇದಿದೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ. ಅಂದರೆ ನಮ್ಮ ಬೆಂಗಳೂರಲ್ಲೇ ಸಿಕ್ಕಿಲ್ಲ ಇದು. ಯಾಕೆ ಅಂತಂದರೆ ನಂದು ಸ್ಟಾಕದ್ದು ಏನಿತ್ತಲ್ಲ ಅದನ್ನು ಏನಾದರೂ ಕಟ್ ಮಾಡಿ ಹಾಕಿಸ್ಬೇಕಿತ್ತು. ಇಲ್ಲಿ ಕಟ್ ಮಾಡಿಸ್ಬೇಕಿತ್ತು, ಕಟ್ ಮಾಡಿ ಹಾಕಿಸ್ಬೇಕಾಗಿತ್ತು ಅದನ್ನು. ಇದು ಸ್ಟಾಕಲ್ಲಿ ಅಂತಾನೆ ಮತ್ತೆ ಕಟ್ ಮಾಡಿಸಿದ್ರೆ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಅದು ಕೆಳಗಡೆ ಲಾಕ್ ಆಗಿಬಿಡೋದು, ಇಲ್ಲಿ ಓಪನ್ ಕಾಣಿಸೋದು. ಆದ್ದರಿಂದ ಈ ಥರ ಇದು ಆ್ಯಕ್ಚುಲಿ ಕೆಳಗಡೆಯಿಂದ ತರಿಸಿರೋದು. ಇದು ಒಂದು ಸ್ಟ್ಯಾಂಡು ಕೂಡ ಸಪ್ರೇಟ್ ಹಾಕ್ಸಿದ್ದೀನಿ. ಅದಕ್ಕೆ ಇಂಡಿಕೇಟ್ರ್ ಕೂಡ ಈ ಥರ ಬರುತ್ತೆ ಲುಕ್ಕು. ಒಂಥರ ಬೇರೆ ಥರನೇ ಕಾಣಿಸ್ಬಿಡುತ್ತೆ ಲುಕ್. ಇದು ಸೆಕ್ಸೇ ಕಾಣಿಸುತ್ತೆ ನನಗೆ, ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇದು ಹಾಕ್ಸೋದಕ್ಕೆ. ನೋಡಿ ಯಾವ ಥರ ಇದೆ, ಸಾರ್ಡೆ ಕಾಣಿಸುತ್ತೆ ಗುರು. ಮತ್ತು ಇದು ಬಂದು ಸ್ವಿಚ್ಚು ಆ್ಯಕ್ಚುಲಿ ಫಾಗ್ ಲೈಟು. ಇಲ್ಲಿ 2 ಫಾಗ್ ಲೈಟ್ ಹಾಕ್ಸಿದ್ದೀನಿ ನೋಡಿ, ಈ ಥರ ಫಾಗ್ ಲೈಟ್ 2 ಹಾಕ್ಸಿದ್ದೀನಿ. ಇದು ಡೆವಿಲ್ ಮಿನಿ ಡ್ರೈವ್ ಅಂತ ಹೇಳ್ತಾರೆ ಇದು ಮಾಡಲ್ಲು. ಇದರಲ್ಲಿ ಏನಂದರೆ 3 ಫ್ಲ್ಯಾಶರು, ಒಂದು ಯೆಲ್ಲೋ ಬರುತ್ತೆ, ವೈಟ್ ಬರುತ್ತೆ ಮತ್ತು ರೆಡ್ ಬರುತ್ತೆ. ಮತ್ತು ಫ್ಲ್ಯಾಶರ್ ಕೂಡ ಇರುತ್ತೆ ಅದರಲ್ಲಿ, ಫ್ಲ್ಯಾಶ್ ಬರುತ್ತೆ. ಅಂದರೆ 3 ವೆರೈಟೀಸ್ ಆಫ್ ಫ್ಲ್ಯಾಶು ವರ್ಕ್ ಆಗುತ್ತೆ ಅದರಲ್ಲಿ, ಆ ಥರ ಇದೆ.
ಕಂಪ್ಲೀಟಾಗಿ ನೋಡಿ ಇಷ್ಟಿದೆ ಡಾಮಿನರ್ದು ನಮ್ಮದು ಡಾಲಿ. ಇವಾಗ ಸ್ವಲ್ಪ ಇನ್ನು ಸ್ವಲ್ಪ ಮಾಡಿಫೈ ಮಾಡಬೇಕು ಆ್ಯಕ್ಚುಲಿ. ಇದನ್ನು ಮಾಡಿಫೈ ಯಾವ ಥರ ಅಂತಂದರೆ ಸ್ವಲ್ಪ ನಂದು ಯೂಟ್ಯೂಬ್ ಚಾನಲ್ ನೇಮು, ಸ್ವಲ್ಪ ಸ್ಟಿಕ್ಕರಿಂಗ್ ವೀಲ್ಗೆ ಅದೆಲ್ಲ ಸ್ವಲ್ಪ ಚಿಕ್ಕದು ಐತೆ ಅಷ್ಟೇ. ಅದೆಲ್ಲ ಒಂದು ಟೈಮ್ ನೋಡಿಕೊಂಡು ಮಾಡಿಸ್ಕೊಂಬಿಡ್ತೀನಿ ಅದನ್ನು. ಈ ಥರ ಇದೆ. ಅದೇ ಬನ್ನಿ ಒಂದು ಕಂಪ್ಲೀಟ್ 360 ವೀಡಿಯೋ ತೋರಿಸ್ತೀನಿ ನಿಮಗೆ ಹಾಕಿ, ಅದು ನೋಡ್ಕೊಂಬನ್ನಿ. ಸ್ನೇಹಿತರೆ ಅಷ್ಟೇ ಹೊಡ್ತಾಯಿದ್ದೀನಿ. ಇದ್ರದ್ದು ಮೇಯ್ನ್ ಏನಪ್ಪ ಅಂತಂದರೆ ಇವಾಗ ಇಷ್ಟೆಲ್ಲ ಮಾಡಿದ್ದೀನಲ್ಲ, ಇದೆಲ್ಲ ಕಂಪ್ಲೀಟು ಬಜೆಟು ಅಂದರೆ ಇದ್ರದ್ದು ಅಷ್ಟೂ ಕಂಪ್ಲೀಟ್ ಬಜೆಟ್ ಎಷ್ಟಾಯಿತು ಅಂತ ಹೇಳೋದಾದರೆ ಒಂದು 12,000 to 15,000ವರೆಗೂ ಎಕ್ಸ್ಟ್ರಾ ಫಿಟ್ಟಿಂಗು ಅಂದರೆ ಲೈಕ್ ಔಟ್ ಆಫ್ ಮಾರ್ಕೆಟು ಮಾಡಿಸಿರ್ಬೋದು. ಒಂದು ಇದ್ರ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ, ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಒಂದು 12 to 15ವರೆಗೂ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟಿದೆ. ಹೇಗೆ ಅನ್ನಿಸ್ತು ಮಾಡಿಫೈ? ನಿಮಗೂ ಇಷ್ಟ ಆಗಿರ್ಬೋದು. ಡಾಮಿನರ್ 400 ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಾಡಿಫಿಕೇಷನ್ದು ನೋಡಿ ಒಂದು ಸ್ವಲ್ಪ ಅಂದರೆ ಕಂಪ್ಲೀಟಾಗಿ ನಂತರನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ತಗೊಳ್ಳಿ ಇದರಲ್ಲೂ, ಸ್ವಲ್ಪ ಇದರಲ್ಲಿ ಸ್ವಲ್ಪ ಅದರಲ್ಲಿ ಆ ಥರ ನೋಡ್ಕೊಂಡು ಮಾಡಿಸ್ಕೊಳ್ಳಿ. ಮತ್ತು ಡಾಮಿನರ್ದು ನಮ್ಮ ಡಾಲಿ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ, ಯಾವ ಥರ ಅನ್ನಿಸು ಗಾಡಿ ನಿಮಗೆ ಅಂದ್ಬಿಟ್ಟು. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು ಮತ್ತು ಕಮೆಂಟ್ ಮಾಡಿಬಿಡ್ರಿ. ಮತ್ತು ಈ ವಿಡಿಯೋ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವ್ಲಾಗ್ಗಳು ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬೇರೆ ಗಾಡಿನ ರಿವ್ಯೂ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್.